ನಾಗಮಂಗಲ ಘಟನೆ ಬಗ್ಗೆ ಮಾತನಾಡೋದಕ್ಕೆ ಇದೀಗ ಕ್ಷೇತ್ರದ ಶಾಸಕರೇ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್, ಈ ಘಟನೆಯ ವಿಚಾರ ಯಾವಾಗ ಗೊತ್ತಾಯಿತು, ಯಾರಿಗೆಲ್ಲ ಹಾನಿಯಾಗಿದೆ, ಏನೆಲ್ಲ ಮಾಹಿತಿ ಪಡೆದುಕೊಂಡ್ರಿ ಸರ್? ನಾನು ಹೊರಗಡೆ ಹೋಗಿದ್ದೆ, 7 ಗಂಟೆಗೆ ಲ್ಯಾಂಡ್ ಆಯಿತು ನನ್ನ ಫ್ಲೈಟು. ಲ್ಯಾಂಡ್ ಆದ ತಕ್ಷಣವೇ ಸ್ವಲ್ಪ ಇನ್ಸಿಡೆಂಟ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯಿತು. ತಕ್ಷಣ ನನ್ನ ಫೋನಿಗೆ ಮಾತಾಡಿ SP ಅವರು ಸ್ಥಳಕ್ಕೆ ಹೋಗ್ಲಿಕ್ಕೆ ಸೂಚನೆ ಕೊಟ್ಟೆ. IG ಅವ್ರಿಗೂ ಸಹ ಹೇಳಿದೆ. IG ಅವರು SP DC ಎಲ್ಲ ಸ್ಥಳಕ್ಕೆ ಹೋಗಿದ್ದಾರೆ. ಸ್ವಲ್ಪ ವಿಕೋಪಕ್ಕೆ ಹೋಗಿದೆ. ಬಹುಶಃ ನನಗನ್ನಿಸುತ್ತೆ ಇದನ್ನು ಉಪಯೋಗಿಸ್ಕೊಂಡು 40 ವರ್ಷದಿಂದ ಹಿಂದೂ ಗಲಾಟೆ ಯಾವುದೂ ಆಗಿರಲಿಲ್ಲ ಹಿಂದೂ ಮುಸ್ಲಿಮ್ಸು. ಕೆಲವರು ಇದರಲ್ಲಿ ಕೈ ಜೋಡಿಸಿರಬೇಕು ಅಂತ ಅನಿಸುತ್ತೆ. ಏನೇ ಜೋಡಿಸ್ಲಿ, ನಮ್ಮ ಜವಾಬ್ದಾರಿ, ನಮ್ಮ ಎಚ್ಚರಿಕೆ ಇರಬೇಕಾಗುತ್ತೆ, ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ. ಸೊ ಏನಾಗುತ್ತೆ, ನಾನು ಸಹ ಸಾಯಂಕಾಲ 7 ಗಂಟೆಯಿಂದ ಕಂಟಿನ್ಯೂಸ್ ಆಗಿ ಎಲ್ಲರ ಜೊತೆ ಲೋಕಲ್ ಲೀಡ್ರು, ಸಾರ್ವಜನಿಕರು ಮತ್ತು ಆನೆಯಾದವ್ರ ಜೊತೆ ಮತ್ತು ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀನಿ. ಸೊ ಏನೇ ಗಣಪತಿ ಇನ್ಸಿಡೆಂಟನ್ನು ಕಡಿಮೆ ಮಾಡಬೇಕು ಅಂತ ಅಂದ್ರೂ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 11 ಗಂಟೆ ಬಿಡ್ತಾರೆ, ಬೆಳಗಿನ ಜಾವ ನೆಕ್ಸ್ಟ್ ಡೇ ಬಿಡ್ತಾರೆ. ಸೊ ನಾವು ಸಂಪೂರ್ಣವಾಗಿ ರದ್ದು ಮಾಡಲಿಕ್ಕಾಗಲ್ಲ, ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಲಿಕ್ಕೆ ಎಷ್ಟೇ ಎಚ್ಚರಿಕೆ ತೊಗೊಂಡ್ರೂ ಮಧ್ಯದಲ್ಲಿ ಒಂದು ಇನ್ಸಿಡೆಂಟ್ ಆಗ್ತವೆ. ಬಟ್ ಆದರೆ ಇದು ದುರಾದೃಷ್ಟ ಆಗಬಾರ್ದಾಯಿತು. ಈ ಗಲಾಟೆ ಒಂದು 2-3 ಅಂಗಡಿಗಳಿಗೆ, ಬೈಕ್ಗಳಿಗೆ, ಒಂದಷ್ಟು ಈ ಟೈರ್ ಅಂಗಡಿಗಳಿಗೆ ಇದಾಗಿದೆ. ಈಗೆಲ್ಲ ಬಂದೋಬಸ್ತ್ ಮಾಡಿದ್ದಾರೆ. 144 ಸೆಕ್ಷನ್ ಜಾರಿಗೆ ಹಾಕಿದ್ದಾರೆ 14ನೇ ತಾರೀಕುವರೆಗೂ. IG ಮತ್ತು SPಗಳು ಪಕ್ಕದ ಜಿಲ್ಲೆಯವರು, ಹಾಸನ, ಮೈಸೂರು, ನಮ್ಮ DC ಎಲ್ಲರೂ ಅಲ್ಲೇ ಇದ್ದಾರೆ ಸ್ಪಾಟಲ್ಲಿ. ನಾನು ಬೆಳಗ್ಗೆ 6 ಗಂಟೆಗೆ ಹೋಗ್ತಾ ಇದ್ದೀನಿ. ಸಂಪೂರ್ಣವಾಗಿ ಈಗ ಕಂಟ್ರೋಲ್ ಇದೆ ಸದ್ಯಕ್ಕೆ. ಅದೃಷ್ಟವಶಾತ್ ಯಾರ್ದು ಪ್ರಾಣ ಹಾನಿ ಆಗಿಲ್ಲ. ಬಟ್ ಏನು ಅದಕ್ಕೆ ಕಾರಣ ಏನು, ಯಾವತ್ತಕ್ಕಾಯಿತು, ಎಲ್ಲಿ ತಪ್ಪಾಯಿತು ಅನ್ನೋದ್ರ ಬಗ್ಗೆ ಕ್ರಮ ಆಗೋದು ಒಂದು ಕಡೆ. ಆದರೆ ಫಸ್ಟು ನನ್ನ ಪ್ರಿಯಾರಿಟಿ ಇದ್ದದ್ದು ಎಕ್ಸ್ಟೆಂಡ್ ಆಗಬಾರ್ದು ಗಲಾಟೆ. ಒಂದಿಷ್ಟು ಗಲಾಟೆ ಮಾಡಿದಂಥವ್ರನ್ನ ಅಲ್ಲೇ ತಕ್ಷಣಕ್ಕೆ ನೋಡ್ರಿ, ಎಲ್ಲರನ್ನೂ ಕಂಟ್ರೋಲ್, ಯಾರು ಅನಾಹುತ ಕಾರಣ ಇದ್ದಾರೆ ಕಂಟ್ರೋಲ್ ತಗೋತಾ ಇದ್ದಾರೆ. ಯಾವುದನ್ನು ಎಕ್ಸ್ಟೆಂಡ್ ಆಗದಂಗೆ ಪೂರ್ಣ ಪ್ರಮಾಣದಲ್ಲಿ ಕಂಟ್ರೋಲ್ ತಂದಿದ್ದೀವಿ. 144 ಸೆಕ್ಷನ್ಗೆ ಹಾಕಿದ್ದಾರೆ. ಅಪೋಸಿಷನರ್ ಇರೋದೇ ಮಾತಾಡೋದಲ್ಲ. ಫಸ್ಟು ಏನಾದ್ರು ಇನ್ಸಿಡೆಂಟನ್ನು ಕಡಿಮೆ ಮಾಡಿಸೋಕ್ಕೆ ಅವ್ರು ಪ್ರಯತ್ನ ಮಾಡಿದ್ರೆ ನನಗೆ ಅವ್ರಿಗೂ ಧನ್ಯವಾದಗಳು. ಅದು ಬಿಟ್ಟು ಇಲ್ಲಿ ಸರ್ಕಾರ ಹೌದು, ಸರ್ಕಾರ ಜವಾಬ್ದಾರಿ ತಗೋಬೇಕು, ಇಲಾಖೆ ಜವಾಬ್ದಾರಿ ತಗೋಬೇಕು, ಜಿಲ್ಲಾಡಳಿತ ಜವಾಬ್ದಾರಿ ತಗೋಬೇಕು, ಅವೆಲ್ಲ ಗೊತ್ತಿರೋ ವಿಚಾರ, ಇಲ್ಲ ಅಂತ ಹೇಳಲ್ಲ. ಹಂಗಂತೇಳಿ ಸರ್ಕಾರ ನಿರ್ಲಕ್ಷ್ಯತೆ, ಇಲಾಖೆ ನಿರ್ಲಕ್ಷ್ಯತೆ, ಇವರು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅಂತ ಹೇಳೋದು ಬಿಟ್ಟು ಈ ಇನ್ಸಿಡೆಂಟನ್ನು ಫಸ್ಟ್ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಕ್ಕಂಥದ್ದಕ್ಕೆ ಅಪೋಸಿಷನರು ಸಹಕಾರ ಕೊಡಲಿ. ಸಂತೋಷ. ಅವ್ರು ಕೊಡ್ತಾರೋ ಬಿಡ್ತಾರೋ ನಮ್ಮ ಜವಾಬ್ದಾರಿ ಇದೆ. ಖಂಡಿತ ನಾವು ಭಾಳ ಜವಾಬ್ದಾರಿಯಿಂದ ಅಲ್ಲಿ ಇಲಾಖೆಗಳ ಅಧಿಕಾರಿಗಳನ್ನ ನಡ್ಕೋಬೇಕು. ಸೂಚನೆ ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೆ ಅಧಿಕಾರಿಗಳು ತಪ್ಪಾದರೂ ಅಧಿಕಾರಿಗಳ ಮೇಲೂ ಕ್ರಮ ತಗೋತೀವಿ, ಅದರಲ್ಲೇನು ಮುಲಾಜೆ ಇಲ್ಲ. ಬಟ್ ಫಸ್ಟು ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೋದು, ಇನ್ಸಿಡೆಂಟಲ್ಲಿ ಯಾರು ಕಾರಣಕರ್ತರಿದ್ದಾರೋ ಅವ್ರ ಮೇಲೆ ಕಂಟ್ರೋಲ್ ತಗೊಳ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಂಚಿತವಾಗಿ ನಾಗಮಂಗಲ ಶಾಂತಿಯಿಂದ ಇರಬೇಕು, ಯಾರಿಗೂ ಜನರಿಗೆ ಹಾನಿ ಆಗಬಾರ್ದು. ಅದ್ರ ಬಗ್ಗೆ ಹೆಚ್ಚು ಮುಚ್ಚುವರ್ಜೆ ವಹಿಸಿದ್ದೀವಿ. ಪ್ರತಿ ವರ್ಷ ಕೂಡ ತುಂಬಾ ಸುಗಮವಾಗಿ ಹೋಗ್ತಾ ಇತ್ತು ಮೆರವಣಿಗೆ, ಯಾವುದು ಗಲಾಟೆ ಗದ್ದಲ ಯಾವುದು ಇರ್ತಾ ಇರಲಿಲ್ಲ. ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ಆಗೋದಕ್ಕೆ ಏನು, ಮೊದಲಿಗೆ ಒಂದು ಸಣ್ಣ ಗುಂಪು ಬರುತ್ತೆ, ಆಮೇಲೆ ದೊಡ್ಡದಾಗುತ್ತೆ, ಈ ರೀತಿ ಎಲ್ಲ ಆಗುತ್ತೆ ಅಂದ್ರೆ ಹಂತ ಹಂತವಾಗಿ ಅಲ್ಲಿ ಗೂಡ್ತಾರೆ ಅಂತ. ಈ ಕಮ್ಯುನಲ್ ಇಶ್ಯೂಸ್ ಬಂದಾಗ ಯುವಕರು ಈ ಥರದೇ ಸಹಜವಾಗಿ ಸಣ್ಣದೋಗಿ ದೊಡ್ಡದಾಗ್ತಕ್ಕಂಥದ್ದು, ಇದು ಅಷ್ಟೇನಲ್ಲ. ಸೊ ಅದಕ್ಕೆ ನಾವು ಇಲಾಖೆ ಅಧಿಕಾರಿಗಳು ಭಾಳ ಎಚ್ಚರಿಕೆಯಿಂದ ವಹಿಸಬೇಕಾಗತ್ತೆ. ನಾನು ಊರಿನಲ್ಲಿ ಇರಲಿಲ್ಲ. ನಾನು ಲ್ಯಾಂಡ್ ಆದದ್ದೇ 7 ಗಂಟೆಗೆ, 6:45ಗೆ ನಾನು ಏರ್ಪೋರ್ಟಿಗೆ ಲ್ಯಾಂಡ್ ಆದೆ. ತಕ್ಷಣ ನನಗೆ ಗೊತ್ತಾದ ತಕ್ಷಣವೇ ಇಂಥ ಇನ್ಸಿಡೆಂಟು ಸಣ್ಣ ಪುಟ್ಟದ್ರಲ್ಲೇ ನಾವು ಕಂಟ್ರೋಲ್ ಮಾಡ್ತಿದ್ದೆವು ಹಿಂದೆಲ್ಲ. ಈ ಸಾರಿ ನಾನು ಬಹುಶಃ ಯಾವುದೂ ಇನ್ಸಿಡೆಂಟ್ ಭಾಳ ವರ್ಷದಿಂದ ಆಗಿರಲಿಲ್ಲ ಹಿಂದೂ ಮುಸ್ಲಿಮ್ಸು, ಆಗಲ್ಲ ಅಂತ ಅನ್ಕೊಂಡಿದ್ದೆ. ನಾನು SP ಅವ್ರಿಗೂ ಹೇಳಿದ್ದೆ, DC ಅವ್ರಿಗೂ, ಗಣಪತಿ ವಿಷಯದಲ್ಲಿ ಒಂದು 10 ದಿವಸದೊಳಗಡೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಅಂತ. ಬಟ್ ದುರಾದೃಷ್ಟ ಆಗಬಾರ್ದಾಯ್ತಾಗಿದೆ. ಬಟ್ ನನಗೀಗ ಎಲ್ಲವನ್ನು ಕಂಟ್ರೋಲ್ ಮಾಡಿದ್ದೀವಿ. ಬೆಳಗ್ಗೆ ಹೋಗ್ತಾ ಇದ್ದೀನಿ, ಉಳಿದದ್ದು ನೋಡ್ತೀನಿ. ಸರ್, ಕೊನೆಯದಾಗಿ ಸರ್, ಹೆಚ್ಚುವರಿ ಭದ್ರತೆ ಹೇಗಿದೆ? ಮತ್ತೆ ಅಲ್ಲಿ SP ಕೂಡ ಅಲ್ಲಿ ಸ್ಥಳಕ್ಕೆ ಅಲ್ಲೇ ಮೊಕಮ್ ಹೂಡಿದ್ದಾರೆ ಸರ್? ಎಷ್ಟು IG, DC, ಮೈಸೂರು SP, ಹಾಸನ SPನೂ ಬಂದಿದ್ದಾರೆ. ಎಲ್ಲ ಪೊಲೀಸ್ ಅಧಿಕಾರಿಗಳು, DOSP, ಅಡಿಷನಲ್ SP ಎಲ್ಲರೂ ಅಲ್ಲೇ ಇದ್ದಾರೆ. ಸಂಪೂರ್ಣವಾಗಿ 144 ಸೆಕ್ಷನ್
ಸೊ 14ನೇ ತಾರೀಕು ಸಾಯಂಕಾಲದವರೆಗೂ ಹಾಕಿದೆ. ಮತ್ತೆ ಬೇಕಾದರೆ ಎಕ್ಸ್ಟೆಂಡ್ ಮಾಡ್ತೀವಿ. ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಿದ್ದೀವಿ ಈಗ. ಸದ್ಯ ಅಲ್ಲಿ ನಾಗಮಂಗಲದಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ಆ ರೀತಿಯ ಯಾವುದೇ ಅವಘಡಗಳು ಆಗದಂತೆ ಪೊಲೀಸರಿಗೂ ಜೊತೆಗೆ ಅಲ್ಲಿನ ಜಿಲ್ಲಾಡಳಿತಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ ಅಲ್ಲಿ ಘಟನಾ ಸ್ಥಳಕ್ಕೆ ಕೂಡ ಭೇಟಿಯನ್ನ ಕೊಡ್ತಾರೆ, ಪರಿಶೀಲನೆಯನ್ನ ನಡೆಸ್ತಾರೆ. ಘಟನೆಗೆ ಏನ್ ಕಾರಣ ಅನ್ನುವಂಥದ್ದನ್ನ ಕೂಡ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯಲಿದ್ದಾರೆ ಕ್ಷೇತ್ರದ ಶಾಸಕರು ಜೊತೆಗೆ ಸಚಿವರು ಕೂಡ. ಕ್ಯಾಮರಾ ಪರ್ಸನ್ ಗೌತಮ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.